ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮೇಷರಾಶಿಯ ಮೂಲತತ್ವ ಮತ್ತು ವ್ಯಕ್ತಿತ್ವ. ಮೇಷರಾಶಿಯು ರಾಶಿಚಕ್ರದ ಮೊದಲನೇ ರಾಶಿಯಾಗಿದ್ದು ಇದು ಅಗ್ನಿತತ್ವ ಮತ್ತು ಚರರಾಶಿ. ಇದರ ಅಧಿಪತಿ ಸಾಹಸ ಮತ್ತು ಶಕ್ತಿಯ ಕಾರಕನಾದ ಕುಜ ಅಥವಾ ಮಂಗಳ. ಇವರ ಸಂಕೇತ ಕುರಿ ಅಥವಾ ಟಗರು. ಇವರು ಅಪ್ರತಿಮ ಶಕ್ತಿವಂತರು. ಟಗರು ಹೇಗೆ ಯಾವುದಕ್ಕೂ ಹೆದರದೆ ಮುನ್ನುಗ್ಗುತ್ತದೆಯೋ ಹಾಗೆಯೇ ಮೇಷರಾಶಿಯವರು ಜೀವನದ ಸವಾಲುಗಳನ್ನು ಎದುರಿಸಲು ಸದಾ ಸಿದ್ಧರಾಗಿರ್ತಾರೆ. ಇವರಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಚೈತನ್ಯ ಇರುತ್ತದೆ. ನಾಯಕತ್ವದ ಗುಣ. ಇವರು ಯಾರ ಕೈ ಕೆಳಗೂ ಅಡಗಿ ಇರಲು ಇಷ್ಟಪಡೋದಿಲ್ಲ. ಯಾವುದೇ ಕೆಲಸವಿರಲಿ ತಾವೇ ಮುಂದೆ ನಿಂತು ಮುನ್ನಡೆಸುವ ಹಂಬಲ ಇವರದು. ಇವರು ಸ್ವತಂತ್ರ ಮನೋಭಾವದವರು. ಮುಗ್ಧತೆ ಮತ್ತು ನೇರ ನಡೆ. ಇವರ ಮನಸ್ಸಿನಲ್ಲಿ ಏನಿದೆನೋ ಅದನ್ನೇ ನೇರವಾಗಿ ಡೈರೆಕ್ಟಾಗಿ ಮಾತನಾಡ್ತಾರೆ. ಇವರಲ್ಲಿ ಮೋಸ ಅಥವಾ ಕುತಂತ್ರ ಕಡಿಮೆ. ಇವರ ಮುಗ್ಧತೆ ಕೆಲವೊಮ್ಮೆ ಇವರನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಇನ್ನು ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿ. ಮಂಗಳನ ಪ್ರಭಾವ ಇರೋದ್ರಿಂದ ಇವರು ಸಾಹಸಮಯ ಕೆಲಸಗಳಲ್ಲಿ ಹೆಚ್ಚು ಮಿಂಚುತ್ತಾರೆ. ವೃತ್ತಿ ಆಯ್ಕೆ: ಪೊಲೀಸ್, ಮಿಲಿಟರಿ, ಶಸ್ತ್ರಚಿಕಿತ್ಸೆ, ಸರ್ಜರಿ, ಕ್ರೀಡೆ, ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಕಾಣ್ತಾರೆ. ಸ್ವಂತ ಉದ್ಯಮ ಆರಂಭಿಸಲು ಇವರು ಅತ್ಯಂತ ಯೋಗ್ಯರು. ಆರ್ಥಿಕತೆ: ಇವರು ಹಣ ಸಂಪಾದಿಸುವುದರಲ್ಲಿ ಎಷ್ಟು ವೇಗವೋ ಖರ್ಚು ಮಾಡೋದರಲ್ಲಿ ಕೂಡ ಅಷ್ಟೇ ವೇಗ. ಇವರಿಗೆ ಸಾಹಸಮಯ ಪ್ರವಾಸಗಳು ಮತ್ತು ಹೊಸ ಗ್ಯಾಜೆಟ್ಗಳ ಮೇಲೆ ಹಣ ವ್ಯಯಿಸುವುದು ಇಷ್ಟ. ಆದರೂ ಶ್ರಮಜೀವಿಗಳಾದ್ದರಿಂದ ಇವರ ಕೈಯಲ್ಲಿ ಹಣದ ಹರಿವು ಯಾವಾಗಲೂ ಇರುತ್ತೆ. ಇನ್ನು ಸವಾಲು ಹೇಳೋದಾದರೆ ಇವರಿಗೆ ತಾಳ್ಮೆ ಕಡಿಮೆ ಇರೋದರಿಂದ ಲಾಭಕ್ಕಾಗಿ ಕಾಯುವ ಗುಣ ಬೆಳೆಸಿಕೊಳ್ಬೇಕು. ಇನ್ನು ಪ್ರೇಮ ಮತ್ತು ದಾಂಪತ್ಯದ ಜೀವನ ಹೇಳೋದಾದರೆ ಮೇಷರಾಶಿಯವರು ಪ್ರೀತಿಯಲ್ಲಿ ಅತ್ಯಂತ ಉತ್ಸಾಹಿಗಳಾಗಿರ್ತಾರೆ ಮತ್ತು ನಿಷ್ಠಾವಂತರಾಗಿರ್ತಾರೆ. ಇನ್ನು ಸಂಗಾತಿಯಾಗಿ ಇವರು ತಮ್ಮ ಸಂಗಾತಿಗೆ ಅತ್ಯಂತ ಹೆಚ್ಚಿನ ರಕ್ಷಣೆ ಮತ್ತು ಪ್ರೀತಿಯನ್ನು ನೀಡ್ತಾರೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ಇವರು ಹಿಂಜರಿಯೋದಿಲ್ಲ. ಆದರೆ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವ ಗುಣ ಇವರಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ. ಇವರ ದೌರ್ಬಲ್ಯ ಅಹಂ, ಈಗೋ ಸ್ವಲ್ಪ ಜಾಸ್ತಿ. ಸಣ್ಣ ವಿಷಯಗಳಿಗೂ ಕೂಡ ಬೇಗನೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇವರ ಸಿಟ್ಟು ಕ್ಷಣಿಕ. ಮನಸ್ಸಿನಲ್ಲಿ ದ್ವೇಷ ಇಟ್ಕೊಳ್ಳೋದಿಲ್ಲ. ಇನ್ನು ಹೊಂದಾಣಿಕೆ ಆಗೋದಾದರೆ ಸಿಂಹ, ಧನಸ್ಸು ಮತ್ತು ಮಿಥುನ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಹೆಲ್ತ್ ಅವೇರ್ನೆಸ್, ಆರೋಗ್ಯದ ಕಾಳಜಿ ಹೇಳೋದಾದರೆ ಮೇಷರಾಶಿಯು ದೇಹದ ಮೇಲ್ಭಾಗವನ್ನು ಅಂದರೆ ತಲೆಯನ್ನು ನಿಯಂತ್ರಿಸುತ್ತೆ. ತಲೆ ಮತ್ತು ಮುಖ. ಇವರು ತಲೆನೋವು, ಮೈಗ್ರೇನ್ ಮತ್ತು ಅಧಿಕ ರಕ್ತದೊತ್ತಡದ BP ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಅಪಘಾತಗಳ ಬಗ್ಗೆ ಹೇಳೋದಾದರೆ ಆತುರದ ಸ್ವಭಾವದಿಂದಾಗಿ ಇವರಿಗೆ ಸಣ್ಣ ಪುಟ್ಟ ಪೆಟ್ಟುಗಳು ಅಥವಾ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ. ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಇನ್ನು ಸೂಚನೆ ಹೇಳೋದಾದರೆ ಅತಿಯಾದ ಉಷ್ಣದ ಆಹಾರ ಸೇವನೆಯಿಂದ ದೂರ ಇರೋದು ಮತ್ತು ಹೆಚ್ಚು ನೀರು ಕುಡಿಯುವುದು ಇವರ ಆರೋಗ್ಯಕ್ಕೆ ಒಳ್ಳೆಯದು. ಮೇಷರಾಶಿಯವರು ದೂರ ಮಾಡಬೇಕಾದ 5 ಪ್ರಮುಖ ದೌರ್ಬಲ್ಯಗಳು: ಆತುರ. ಯೋಚಿಸದೆ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಇವರು ನಷ್ಟವನ್ನು ಅನುಭವಿಸ್ತಾರೆ. ಯಾವುದನ್ನೇ ಆದರೂ ಒಂದು ಕ್ಷಣ ಯೋಚನೆ ಮಾಡಿ ಮಾಡೋದನ್ನು ಕಲಿಬೇಕು. ಇನ್ನು ಮುಂಗೋಪ. ಸಣ್ಣ ಕಿರಿಕಿರಿಗೂ ಸ್ಫೋಟವಾಗುವ ಒಂದು ಗುಣ ಇವರಲ್ಲಿ ಇರುತ್ತೆ. ಈ ಸಂಬಂಧಗಳನ್ನೆಲ್ಲ ಹಾಳು ಮಾಡಬಹುದು. ಪ್ರಾಣಾಯಾಮ ಮತ್ತು ಧ್ಯಾನ ಇವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಅರ್ಧಕ್ಕೆ ಬಿಡುವ ಕೆಲಸ. ಇವರಿಗೆ ಆರಂಭದಲ್ಲಿ ಇರುವ ಉತ್ಸಾಹ ಕೆಲಸ ಮುಗಿಯುವವರೆಗೂ ಇರೋದಿಲ್ಲ. ಕೆಲಸವನ್ನು ಪೂರ್ಣಗೊಳಿಸುವ ಛಲ ಬೆಳೆಸ್ಕೊಳ್ಬೇಕಾಗುತ್ತೆ. ಕೆಲವೊಮ್ಮೆ ಕೇವಲ ತಮ್ಮ ಬಗ್ಗೆ ಮಾತ್ರ ಇವರು ಯೋಚಿಸಿ ಸ್ವಾರ್ಥಿಗಳಾಗ್ತಾರೆ. ಬೇರೆಯವರ ಭಾವನೆಗಳಿಗೂ ಕೂಡ ಬೆಲೆ ಕೊಡೋದು ಉತ್ತಮ. ಇನ್ನು ಸೋಲನ್ನು ಒಪ್ಪಿಕೊಳ್ಳದೆ ಇರೋದು. ಜೀವನದಲ್ಲಿ ಸೋಲು ಗೆಲ್ಲುವ ಎರಡೂ ಕೂಡ ಇರುತ್ತೆ. ಸೋಲಿನಿಂದ ಪಾಠ ಕಲಿಯುವುದನ್ನು ನೀವು ರೂಢಿಸಿಕೊಳ್ಬೇಕಾಗುತ್ತೆ. ಇನ್ನು 6ನೇದಾಗಿ ಅದೃಷ್ಟ ಮತ್ತು ಪರಿಹಾರ ಮಾರ್ಗಗಳು. ಜೀವನದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಕಾಣೋದಕ್ಕೆ ಈ ಕೆಳಗಿನವುಗಳನ್ನು ನೀವು ಪಾಲಿಸಬಹುದು. ಹನುಮಂತನ ಆರಾಧನೆ. ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ. ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಿಸುವುದು ಅತ್ಯಂತ ಶುಭದಾಯಕವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ. ಕುಜದೋಷ ಅಥವಾ ಅಡೆತಡೆಗಳೇನಾದರೂ ಇತ್ತು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಇನ್ನು ಬಣ್ಣ ಹೇಳೋದಾದರೆ ಕೆಂಪು ಮತ್ತು ಹಳದಿ ಬಣ್ಣಗಳು ಇವರಿಗೆ ಶಕ್ತಿ ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ. ಮಂಗಳವಾರದಂದು
ಬೆಲ್ಲ ಅಥವಾ ಕೆಂಪು ಬೆಳೆಯನ್ನು ದಾನ ಮಾಡೋದು ಒಳ್ಳೆಯದು. ಪ್ರತಿದಿನ ಓಂ ಅಂಗರಕಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠಿಸಿ. ಕೊನೆಯದಾಗಿ ಹೇಳೋದಾದರೆ, ಮೇಷರಾಶಿಯವರು ಸಾಹಸಿಗಳು. ನಿಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ನೀವು ಜಗತ್ತನ್ನೇ ಗೆಲ್ಲಬಲ್ತೀರ. ನಿಮ್ಮ ಎಲ್ಲ ಶತ್ರುಗಳು ಕೂಡ ನಾಶವಾಗುವ ಸಮಯ ಅನ್ನೋದು ಬಂದಿದೆ. ಧೈರ್ಯವಾಗಿರಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.